ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಇತಿಹಾಸ ಭಾಗದಲ್ಲಿ ಅಧ್ಯಾಯ 3 ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಸ್ಪರ್ಧಾತ್ಮಕ ಪರೀಕ್ಷೆ ಉಪಯುಕ್ತವಾಗಿರುವ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು. ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸನ್. ಇಂಗ್ಲೆಂಡಿನ ಸರ್ಕಾರವು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೊಳಿಸಿದ್ದು ಯಾವಾಗ? 1773ರಲ್ಲಿ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಪ್ರತಿಪಾದಿಸಿದವರು ಯಾರು? ಲಾರ್ಡ್ ಕಾರ್ನ್ವಾಲಿಸನ್. ಲಾರ್ಡ್ ಕಾರ್ನ್ವಾಲಿಸನ್ ಪ್ರಪ್ರಥಮ ವ್ಯವಸ್ಥಿತವಾದ ಯಾವ ವಿಭಾಗವನ್ನು ಅಸ್ತಿತ್ವಕ್ಕೆ ತಂದನು? ಪೊಲೀಸ್ ವಿಭಾಗ. ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಎಷ್ಟರಲ್ಲಿ ಪ್ರಾರಂಭಿಸಿದರು? 1792ರಲ್ಲಿ ಪ್ರಾರಂಭಿಸಿದರು. ಬನಾರಸ್ಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಯಾರು ಆರಂಭಿಸಿದರು? ಜೊನಾಥನ್ ಡಂಕನ್ ಅವರು ಆರಂಭಿಸಿದವರು. ಕಲ್ಕತ್ತಾದಲ್ಲಿ ಮದರಸ ಆರಂಭಿಸಿದ ವರ್ಷ ಯಾವುದು? 1781ರಲ್ಲಿ ಕಲ್ಕತ್ತಾ ಮದರಸನ್ನು ಆರಂಭಿಸಿದರು. ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷ ಪ್ರೋತ್ಸಾಹ ನೀಡಿದ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಕನ್. ಭಾರತದ ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲಿಷ್ ಭಾಷೆಯು ಮಾಧ್ಯಮವಾಗಿ ಬಳಕೆಯಾಗಲು ಪ್ರಾರಂಭವಾದದ್ದು ಯಾವಾಗ? 1830. ಲಾರ್ಡ್ ಡಾಲ್ ಹೌಸಿಯು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ ವರ್ಷ ಯಾವುದು? 1857. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಲಾರ್ಡ್ ಕಾರ್ನ್ವಾಲಿಸನ್. ಪೊಲೀಸ್ ಕಾಯ್ದೆಯನ್ನು ಎಷ್ಟರಲ್ಲಿ ಜಾರಿಗೊಳಿಸಲಾಯಿತು? 1861ರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. ಲಾರ್ಡ್ ಕಾರ್ನ್ವಾಲಿಸನ್ ಎಷ್ಟರಲ್ಲಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದರು? 1793ರಲ್ಲಿ. ಲಾರ್ಡ್ ಡಾಲ್ ಹೌಸಿಯು ಎಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದನು? ಕಲ್ಕತ್ತಾ, ಬಾಂಬೆ, ಮದರಾಸು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದನು. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು? ಚಾರ್ಲ್ಸ್ ಮೆಟ್ಕಾಫ್. ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸನ್. ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದವರು. ಮಹಲ್ ಎಂದರೆ ತಾಲೂಕು ಎಂದರ್ಥ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಹಾಕಿದ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ವಾರನ್ ಹೇಸ್ಟಿಂಗ್ಸ್. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವರು ಯಾರು? ವಾರನ್ ಹೇಸ್ಟಿಂಗ್ಸ್. ರೈತವಾರಿ ಪದ್ಧತಿಯನ್ನು ಪ್ರಯೋಗಿಸಿದವರು ಯಾರು? ಅಲೆಕ್ಸಾಂಡರ್ ರೀಡ್. ಈಸ್ಟ್ ಇಂಡಿಯಾ ಕಂಪನಿಯ ಕಾಯ್ದೆಗಳ ಬಗ್ಗೆ ನೋಡೋಣ. ರೆಗ್ಯುಲೇಟಿಂಗ್ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದಿತ್ತು? 1773ರಲ್ಲಿ. ಈಸ್ಟ್ ಇಂಡಿಯಾ ಕಾಯ್ದೆ 1784ರಲ್ಲಿ. ಚಾರ್ಟರ್ ಕಾಯ್ದೆ 1793ರಲ್ಲಿ. ಚಾರ್ಟರ್ ಕಾಯ್ದೆ 1813ರಲ್ಲಿ. ಚಾರ್ಟರ್ ಕಾಯ್ದೆ 1833ರಲ್ಲಿ. ಚಾರ್ಟರ್ ಕಾಯ್ದೆ 1853ರಲ್ಲಿ. ಬ್ರಿಟಿಷ್ ಪಾರ್ಲಿಮೆಂಟ್ ತಂದ ಕಾಯ್ದೆಗಳು. ಭಾರತ ಸರ್ಕಾರದ ಕಾಯ್ದೆ 1858. ಭಾರತೀಯ ಪರಿಷತ್ ಕಾಯ್ದೆ 1861. ಭಾರತೀಯ ಪರಿಷತ್ ಕಾಯ್ದೆ 1892. ಭಾರತೀಯ ಪರಿಷತ್ ಕಾಯ್ದೆ 1909. ಭಾರತ ಸರ್ಕಾರ ಕಾಯ್ದೆ 1919. ಭಾರತ ಸರ್ಕಾರದ ಕಾಯ್ದೆ 1930.